ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆಯ ಮುಂದಿನ ಅಧ್ಯಾಯವನ್ನು ಓದೋಣ. ಬೃಂದಾವನ ಸೇರಿದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಹಿಮೆಗಳು. ಬೃಂದಾವನಸ್ಥರಾದ ಮೇಲೆ ಮಂತ್ರಾಲಯದಲ್ಲಿ ಆಷಾಢ ಭಾದ್ರಪದ ಶೂನ್ಯಮಾಸ ಎಂದು ಯಾವುದನ್ನು ಲೆಕ್ಕಿಸದೆ ದಿನರಾತ್ರಿ ಎನ್ನದೆ ವರ್ಷಪೂರ್ತಿ ರಾಯರನ್ನು ಸೇವಿಸಿ ಸಫಲತೆಯನ್ನು ಭಕ್ತಜನ ಸಮೂಹ ಪಡೆಯುತ್ತಿದ್ದಾರೆ. ರಾಯರು ಇಂದಿಗೂ ವೃಂದಾವನದಲ್ಲಿದ್ದಾರೆ. ಆದರೆ ನಮ್ಮ ಪಾರ್ಥಿವ ಇಂದ್ರಿಯಗಳಿಗೆ ಗೋಚರವಾಗುವುದಿಲ್ಲ. ಆದರೂ ನಾವು ಅನನ್ಯ ರೀತಿಯಿಂದ ಭಕ್ತಿಯುಕ್ತರಾಗಿ ಪ್ರಾರ್ಥಿಸಿದರೆ ಸಾಕು, ಬಂದು ಸಲಹುತ್ತಿರುವರು. ಮುಂದೆ ಕೂಡ ಇದೇ ರೀತಿ ಕಾಪಾಡುವರು. ಈ ವಿಷಯವನ್ನು ಶ್ರೀ ಗುರುರಾಜರೇ ಜ್ಯೋತಿಷ್ಕರ ಎದುರಿಗೆ ಅಪ್ಪಣೆ ಕೊಡಿಸಿದ್ದಾರೆ. ಶ್ರೀ ಗುರುರಾಜರ ಮಂತ್ರಶಕ್ತಿಯ ಪ್ರಭಾವ ಇಂದು ನೆನ್ನೆಯಲ್ಲದಲ್ಲ, ಚಿರಂತನವಾಗಿಯೂ ನಿತ್ಯ ನೂತನವಾಗಿಯೂ ಭಕ್ತರ ಹೃದಯದ ಕೂಗನ್ನು ಸದಾ ಅಳಿಸುತ್ತಾ ಸ್ಪಂದಿಸುವಂತಹುದು. ಎಲ್ಲೆಡೆಯೂ ನಾಸ್ತಿಕತೆಯ ತುಂಬಿ ಧರ್ಮಗ್ಲಾನಿಯಾಗಿರುವ ಈ ಕಾಲದಲ್ಲಿ ರಾಯರು ಸಜ್ಜನರ ಪಾಲಿಗಿರುವುದರಿಂದಲೇ ಮಂತ್ರಾಲಯದಲ್ಲೇ ಆಗಲಿ, ರಾಯರ ಮೃತ್ತಿಕಾ ಬೃಂದಾವನಗಳ ಸನ್ನಿಧಿಯಲ್ಲೇ ಆಗಲಿ ಭಕ್ತರ ನೂಕು ನುಗ್ಗಲನ್ನು ನಾವು ಕಾಣಬಹುದು. ದಿನದಿನವೂ ಭಕ್ತ ಸಮುದಾಯ ರಾಯರ ದರ್ಶನ ಪಡೆದು ತಮ್ಮ ಪಾಪಗಳನ್ನು ಕಳೆದುಕೊಂಡು ಆಯುರಾರೋಗ್ಯ, ಸಂತತಿ, ಸುಖ, ಸಂಪತ್ತು, ಮುಕ್ತಿಯ ಹಾಗೂ ಧರ್ಮ ಹಾದಿಯನ್ನು ಹೊಂದುತ್ತಿರುವರು. ಹೀಗೆ ರಾಯರಿಂದ ಅನುಗ್ರಹ ಹೊಂದಿದವರ ಪಟ್ಟಿಯನ್ನು ಮಾಡುತ್ತಾ ಹೋದರೆ ಸಾಮಾನ್ಯರಾದ ನಮ್ಮಿಂದ ಆಗದ ಕಾರ್ಯವೇ ಸಹಿ. ಆದರೂ ಸ್ವಲ್ಪವಾದರೂ ಅವರ ಪವಾಡಗಳನ್ನು ಬಿತ್ತರಿಸುವ ಆಸೆಯಿಂದ ಮುಂದುವರಿಯುತ್ತೇನೆ.